ಕೆಎಸ್ಆರ್ಪಿ 11ನೇ ಬೆಟಾಲಿಯನ್ ಹಾಸನ ಇವರು ಸಾದಿಕ್ ಕಂಕಪೀರ್ ಅವರ ನೇತೃತ್ವದಲ್ಲಿ ಧ್ವಜವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಹಾಗೆ ಕೆಎಸ್ಆರ್ಪಿ 11ನೇ ಬೆಟಾಲಿಯನ್ ಹಾಸನದ 2ನೇ ತಂಡ ಶ್ರೀ ರವಿಕುಮಾರ್ ಬಿಎಂ ಆರ್ಎಸ್ಐ ಅವರ ನೇತೃತ್ವದಲ್ಲಿ ಧ್ವಜವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಹಾಗೆ ಶ್ರೀ ವಿರೂಪಾಕ್ಷಗೌಡ ಐಎಸ್ ಆರ್ಎಸ್ಐ ಇವರ ನೇತೃತ್ವದಲ್ಲಿ ಡಿಆರ್ ಪೊಲೀಸ್ ತಂಡ ಧ್ವಜವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಶ್ರೀ ಅರುಣ್ ಪಿಎಸ್ಐ ಶಾಂತಿಗ್ರಾಮ ಠಾಣೆ ಇವರ ನೇತೃತ್ವದಲ್ಲಿ ನಾಗರಿಕ ಪೊಲೀಸ್ ತಂಡ ಧ್ವಜವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಮಹಿಳಾ ಪೊಲೀಸ್ ತಂಡ ಶ್ರೀಮತಿ ಅಂಬಿಕಾ ಎಚ್ಕೆ ಮಹಿಳಾ ಪಿಎಸ್ಐ ಪೆನ್ಷನ್ ಮೋಹನ್ ಠಾಣೆ ಅವರ ನೇತೃತ್ವದಲ್ಲಿ ಧ್ವಜವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಶ್ರೀ ಧರ್ಮೇಶ್ ಪೆಟ್ರೋಲ್ ಕಮಾಂಡರ್ ಅವರ ನೇತೃತ್ವದಲ್ಲಿ ಇದೀಗ ಗೃಹರಕ್ಷಕರ ತಂಡ ಧ್ವಜವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಹಾಗೆ ಶ್ರೀ ಸಂದೀಪ್ ನಾಯ್ಕ ಬೀಟ್ ಫಾರೆಸ್ಟರ್ ಇವರ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ತಂಡ ರಾಷ್ಟ್ರಧ್ವಜಕ್ಕೆ ಗೌರವವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಮತ್ತು ರೇಖಾ ಇಎಸ್ಐ ಅವರ ನೇತೃತ್ವದಲ್ಲಿ ಅಬಕಾರಿ ಇಲಾಖೆ ತಂಡ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಈಗ ಗುರುದಾಶ್ರೀ ಜೆಎಸ್ ಅವರ ನೇತೃತ್ವದಲ್ಲಿ ಎನ್ಸಿಸಿ ಸೀನಿಯರ್ ವಿಂಗ್ ಮಹಿಳಾ ತಂಡ ರಾಷ್ಟ್ರಧ್ವಜಕ್ಕೆ ಗೌರವವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಈಗ ಪ್ರೇಮ್ ಕುಮಾರ್ ಅವರ ನೇತೃತ್ವದಲ್ಲಿ ಎನ್ಸಿಸಿ ಬಾಯ್ಸ್ ಸೀನಿಯರ್ ಡಿವಿಷನ್ ತಂಡ ರಾಷ್ಟ್ರಧ್ವಜಕ್ಕೆ ಗೌರವವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಧನುಷ್ ಸಾರ್ಜೆಂಟ್ ಇವರ ನೇತೃತ್ವದಲ್ಲಿ ಸಂತ ಜೋಸೆಫ್ ಶಾಲೆ ಎನ್ಸಿಸಿ ಜೂನಿಯರ್ಸ್ ತಂಡ ರಾಷ್ಟ್ರಧ್ವಜಕ್ಕೆ ಗೌರವವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಹಾಗೆಯೇ ಹೇಮಂತ್ ಗೌಡ ಸಾರ್ಜೆಂಟ್ ಇವರ ನೇತೃತ್ವದಲ್ಲಿ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಆರ್ಸಿ ರಸ್ತೆ ಎನ್ಸಿಸಿ ಜೂನಿಯರ್ ತಂಡ ರಾಷ್ಟ್ರಧ್ವಜಕ್ಕೆ ಗೌರವವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಈಗ ಕೃಷ್ಣನ್ ಗೌಡ ಅವರ ನೇತೃತ್ವದಲ್ಲಿ ಎಚ್ಕೆಎಸ್ ಇಂಟರ್ನ್ಯಾಷನಲ್ ಪ್ರೌಢಶಾಲೆಯ ಸ್ಕೌಟ್ ತಂಡ ರಾಷ್ಟ್ರಧ್ವಜಕ್ಕೆ ಗೌರವವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಹಾಗೆ ಲೇಖನ್ ಗೌಡ ವಿ ಅವರ ನೇತೃತ್ವದಲ್ಲಿ ಎಚ್ಕೆಎಸ್ ಇಂಟರ್ನ್ಯಾಷನಲ್ ಪ್ರೌಢಶಾಲೆ ಗೈಡ್ಸ್ ತಂಡ ರಾಷ್ಟ್ರಧ್ವಜಕ್ಕೆ ಗೌರವವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಈಗ ನೋಯಜಾಕ್ಷಿ ಇವರ ನೇತೃತ್ವದಲ್ಲಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ವಿಭಜಿತ ಆರ್ಸಿ ರಸ್ತೆ ಭಾರತ್ ಸೇವಾದಳ ತಂಡ ರಾಷ್ಟ್ರಧ್ವಜಕ್ಕೆ ಗೌರವವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಹಾಗೆಯೇ ವರ್ಷ ಇವರ ನೇತೃತ್ವದಲ್ಲಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಪ್ರಧಾನ ಆರ್ಸಿ ರಸ್ತೆ ಭಾರತ್ ಸೇವಾದಳ ತಂಡ ರಾಷ್ಟ್ರಧ್ವಜಕ್ಕೆ ತಮ್ಮ ಗೌರವ ಸಮರ್ಪಣೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಮಣಿಕಾ ಅವರ ನೇತೃತ್ವದಲ್ಲಿ ಚಿರಂತನ್ ಪ್ರೌಢಶಾಲೆ ಸೇವಾದಳ ತಂಡ ರಾಷ್ಟ್ರಧ್ವಜಕ್ಕೆ ಗೌರವವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಹಾಗೆ ಸೋನು ಪ್ರಿಯಾ ಅವರ ನೇತೃತ್ವದಲ್ಲಿ ಸಿಕೆಎಸ್ ಪ್ರೌಢಶಾಲೆಯ ತಂಡ ರಾಷ್ಟ್ರಧ್ವಜಕ್ಕೆ ಗೌರವವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಸೃಷ್ಟಿ ಎಚ್ಎಸ್ ಇವರ ನೇತೃತ್ವದಲ್ಲಿ ಟೈಮ್ಸ್ ಇಂಟರ್ನ್ಯಾಷನಲ್ ಪ್ರೌಢಶಾಲೆ ತಂಡ ರಾಷ್ಟ್ರಧ್ವಜಕ್ಕೆ ತಮ್ಮ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಹಾಗೆಯೇ ಬೃಂದ ಇವರ ನೇತೃತ್ವದಲ್ಲಿ ಎಸ್ಎನ್ಎ ಪ್ರೌಢಶಾಲೆ ಗಂಗಲಿ ತಂಡ ತಮ್ಮ ಗೌರವವಂದನೆಯನ್ನು ರಾಷ್ಟ್ರಧ್ವಜಕ್ಕೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಜಲೂರು ತುಳಸಿ ಅವರ ನೇತೃತ್ವದಲ್ಲಿ ಬ್ರಿಲಿಯಂಟ್ ಪಬ್ಲಿಕ್ ಪ್ರೌಢಶಾಲೆಯ ತಂಡ ರಾಷ್ಟ್ರಧ್ವಜಕ್ಕೆ ಗೌರವವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ನೀಡಬೇಕೆಂದು ಅವರಲ್ಲಿ ಕಳಕಳಿಯ ಮನವಿ. ಮಾನ್ಯರೇ, ಪರಿವೀಕ್ಷಣೆ ಮುಕ್ತಾಯಗೊಂಡಿದ್ದು ಮುಂದಿನ ಹಂತಕ್ಕೆ ಅನುಮತಿ ಕೋರುತ್ತೇನೆ. ಇದೀಗ ಸಂದೇಶ ಮಾನ್ಯ ಸಚಿವರಿಂದ. ಎಲ್ಲರಿಗೂ ನಮಸ್ಕಾರ. ಹಾಸನ ಜಿಲ್ಲಾಡಳಿತ ವತಿಯಿಂದ ಇಂದು 77ನೇ ಗಣರಾಜ್ಯೋತ್ಸವ ದಿನಾಚರಣೆ ನಾವು ನೀವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಇರತಕ್ಕಂತಹ ಮಾನ್ಯ ಶಾಸಕರು ಶ್ರೀ ಸ್ವರೂಪ್ ಪ್ರಕಾಶ್ ರವರು, ಮಾನ್ಯ ಸಂಸದರು ಶ್ರೀ ಶ್ರೇಯಸ್ ಪಟೇಲ್ ರವರು ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಇತರೆ ಗಣ್ಯರು, ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು,
ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆ ಸಂರಕ್ಷಣಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು, ಆಗಮಿಸಿರುವ ಎಲ್ಲ ಬೇರೆ ಬೇರೆ ತಂಡಗಳು ಹಾಗೂ ಹಾಸನದ ಮಹಾಜನತೆ, ಸುದ್ದಿ ಮಾಧ್ಯಮದ ಸ್ನೇಹಿತರು, ತಮಗೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ವರ್ಷದ ಆರಂಭದಲ್ಲಿ ಬಹಳ ಸಡಗರ ಸಂಭ್ರಮದಿಂದ ನಾವು ಈ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಗಣರಾಜ್ಯ ಅಂದ್ರೆ ಗಣ ಅನ್ನೋದಕ್ಕೆ ಬಹಳ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ನಾವು 2500 ವರ್ಷ ಹಿಂದೆನೆ ಗಣಗಳ ಒಕ್ಕೂಟ ನಮ್ಮ ದೇಶದಲ್ಲಿ ಅಭ್ಯಾಸದಲ್ಲಿ ಇತ್ತು. ಗಣ ಕೂಡಿದರೆ ಒಂದು ಒಕ್ಕೂಟ ಆಗುತ್ತೆ. ಹಾಗಾಗಿ ಈ ಒಕ್ಕೂಟ ವ್ಯವಸ್ಥೆಯನ್ನ ಸಂಭ್ರಮಿಸ್ತಕ್ಕಂತಹ ದಿನ ಈ ಗಣರಾಜ್ಯೋತ್ಸವ. ಪ್ರಪಂಚದಲ್ಲಿ ಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದು ನಮ್ಮದು. ಆ ಸಂವಿಧಾನವನ್ನ ನಮಗೆ ನಾವು ಸಮರ್ಪಣೆ ಮಾಡಿಕೊಂಡು ಅದನ್ನ ಪರಿಪಾಲನೆ ಮಾಡೋದಕ್ಕೆ ಬದ್ಧತೆಯನ್ನ ಮೂಡಿಸಿದಂತಹ ದಿನ ಗಣರಾಜ್ಯೋತ್ಸವದ ದಿನ. ಹಾಗಾಗಿ ಭಾರತ ದೇಶದ ಪಾಲಿಗೆ ಒಂದು ರೀತಿ ಸಂಸ್ಥಾಪನಾ ದಿನ ಈ ಗಣರಾಜ್ಯೋತ್ಸವದ ದಿನ. ಸಂವಿಧಾನ ನಾವೆಲ್ಲರೂ ಕೂಡ ಚಾಚು ತಪ್ಪದೆ ಪಾಲನೆ ಮಾಡಿದ್ರೆ ಸಂವಿಧಾನನೂ ಕೂಡ ಈ ದೇಶದ ಏಳಿಗೆಗೆ, ದೇಶದ ಪ್ರಜೆಗಳ ರಕ್ಷಣೆಗೆ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಅದನ್ನ ಉಪಯೋಗ ಮಾಡ್ತಕ್ಕಂಥವ್ರು ನಾವು ತಪ್ಪು ಮಾಡಿದ್ರೆ ಜನಗಳಿಗೂ ತೊಂದರೆ, ದೇಶದ ಪ್ರಗತಿಗೂ ಕೂಡ ತೊಂದರೆ. ಈ ಮಾತನ್ನ ಸಂವಿಧಾನ ರಚನೆಯ ಮುಖ್ಯ ರೂವಾರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ದಿನನೇ ಈ ಮಾತನ್ನ ನಮಗೆಲ್ಲರಿಗೂ ಎಚ್ಚರಿಸಿದ್ದಾರೆ. ಭಾರತ ಸ್ವಾತಂತ್ರ್ಯ ಬಂದ ನಂತರ ಬಹಳ ಪ್ರಗತಿಯನ್ನ ಸಾಧಿಸಿದೆ. ನಾನಾ ರಂಗಗಳಲ್ಲಿ ನಾವು ಮುಂದೆ ಬಂದಿದ್ದೇವೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಒಂದು ಗುಂಡು ಸೂಜಿ ಕೂಡ ತಯಾರು ಮಾಡುವ ಸಾಮರ್ಥ್ಯ ನಮ್ಗೆ ಇರಲಿಲ್ಲ. ದೇಶದಲ್ಲಿ ಅಕ್ಷರಸ್ಥರು, ವಿದ್ಯಾವಂತರ ಪ್ರಮಾಣ ಕೇವಲ ಒಂದು 15-17% ಇತ್ತು. ಅಲ್ಲಿಂದ ಆರಂಭ ಮಾಡಿ ಇವತ್ತು ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದ್ದೇವೆ. ಬಡತನ ಕಡಿಮೆ ಮಾಡೋದ್ರಲ್ಲೂ ನಾವು ಪ್ರಗತಿಯನ್ನ ಸಾಧಿಸಿದ್ದೇವೆ. ಆದ್ರೆ ಇವತ್ತು ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳು, ಸವಾಲುಗಳನ್ನ ಇವತ್ತಿಗೂ ನಾವು ಎದುರಿಸ್ತಾ ಇದ್ದೇವೆ. ಬಡತನ ಕಡಿಮೆ ಆದ್ರೂ ಕೂಡ ಶ್ರೀಮಂತರು ಬಡವರ ನಡುವೆ ಅಂತರ ದಿನೇ ದಿನೇ ಕಡಿಮೆ ಆಗ್ತಾ ಇರಬೇಕಾಗಿದ್ದಂತಹದ್ದು ಇವತ್ತು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಶ್ರೀಮಂತರು ಮತ್ತಷ್ಟು ಆಗರ್ಭ ಶ್ರೀಮಂತರಾಗ್ತಾ ಇದ್ದಾರೆ, ಕುಬೇರರಾಗ್ತಾ ಇದ್ದಾರೆ. ಆದ್ರೆ ದುಡಿಯುವ ಜನ ಜೀವನ ನಡೆಸಲಿಕ್ಕೆ ಇನ್ನಷ್ಟು ಕಷ್ಟ ಪಡುವಂತಹದ್ದು ಆಗಿ ಬಡವರ ದುಡಿಮೆಯ ಲಾಭ ಕೆಲವು ದೇಶದ ಶ್ರೀಮಂತರ ಕೈಗೆ ಹೋಗ್ತಾ ಇದೆ. ದುಡಿಯೋದು ಬಹುಸಂಖ್ಯಾತರು, ಆದ್ರೆ ಅದರ ಲಾಭ ಇವತ್ತು ಕೆಲವರಿಗೆ ಸಿಗುವಂತಹದ್ದು. ಇದು ಸಂವಿಧಾನಕ್ಕೆ ಮಾಡತಕ್ಕಂತಹ ಗೌರವ ಅಲ್ಲ, ಸಂವಿಧಾನದ ವಿರುದ್ಧವಾದಂತಹ ನಡೆ. ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಹೇಳಿದ್ರೆ ಅವರವರ ದುಡಿತಕ್ಕೆ ತಕ್ಕ ಹಾಗೆ ಅವರಿಗೆ ಜೀವನದಲ್ಲಿ ಆರ್ಥಿಕ ಶಕ್ತಿ ಸಿಗಬೇಕು. ಆದ್ರೆ ಇವತ್ತು ದೇಶದ ಆರ್ಥಿಕ ಸಂಪತ್ತು, ಆದಾಯ ಕೆಲವು ಆಗರ್ಭ ಶ್ರೀಮಂತರು ಸರ್ಕಾರದ ಬೆಂಬಲದೊಂದಿಗೆ ದೇಶದ ಆಸ್ತಿಯನ್ನ ತಮ್ಮ ಕಪಿಮುಷ್ಟಿಗೆ ತೆಗೆದುಕೊಳ್ತಾ ಇರೋದು ನಾವೆಲ್ಲರೂ ಕೂಡ ಎಚ್ಚರ ಆಗಬೇಕಾಗಿದೆ. ಸಾಮಾಜಿಕವಾಗಿ ನೋಡಿದ್ರೆ ಅಸ್ಪೃಶ್ಯತೆಯ ವಿರುದ್ಧ ಆರಂಭವಾದಂತಹ ಹೋರಾಟ, ಅದರಲ್ಲೂ ನಾವು ಪ್ರಗತಿಯನ್ನ ಸಾಧಿಸಿದ್ದೇವೆ, ಇಲ್ಲ ಅಂತಲ್ಲ. ಆದ್ರೆ ಇವತ್ತಿಗೂ ಕೂಡ ಸಾಮಾಜಿಕ ಪಿಡುಗುಗಳು ನಮ್ಮ ಸಮಾಜದಿಂದ ಹೊರಗಡೆ ಹೋಗಿಲ್ಲ. ಒಂದು ಕಡೆ
ಇವೆಲ್ಲ ಪಿಡುಗುಗಳು ಶತಮಾನಗಳಿಂದ ಬಂದಂತಹವು, ಅವುಗಳ ನಿರ್ಮೂಲನೆ ಸಂಪೂರ್ಣವಾಗಿ ಆಗಿಲ್ಲ ಅನ್ನುವಂತ ನೋವು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇವತ್ತು ದೇಶದಲ್ಲಿ ಧರ್ಮ, ಜಾತಿ ಇದರ ಮೇಲೆ ದ್ವೇಷ ದಿನೇ ದಿನೇ ಬೆಳೀತಾ ಇದೆ. ನಮ್ಮ ಸಂವಿಧಾನ ನಮ್ಗೆಲ್ಲರಿಗೂ ಕೂಡಿ ಮಾಡುವ ತತ್ವ ಸಂದೇಶವನ್ನ ಕೊಟ್ಟಿದೆ. ಆದ್ರೆ ಇವತ್ತು ದೇಶದಲ್ಲಿ ದ್ವೇಷ ದಿನೇ ದಿನೇ ಬೆಳೆಯುವಂತಹದನ್ನ ನಾವು ನೋಡ್ತಾ ಇದ್ದೇವೆ. ಇದರ ಬಗ್ಗೆ ನಾವು ಜಾಗೃತರಾಗಬೇಕಾಗಿದೆ. ಸಂವಿಧಾನ ಪರಿಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರನ್ನ ಒಳಗೊಂಡು ಬದುಕುವ ರೀತಿಯನ್ನ ನಾವು ಪ್ರತಿಯೊಬ್ಬರೂ ಕೂಡ ಅನುಸರಿಸಿದ್ರೆ ಮಾತ್ರ ಸಂವಿಧಾನಕ್ಕೆ ಗೌರವ ಕೊಟ್ಟಾಗ ಆಗುತ್ತೆ. ಹಾಗೂ ನಮ್ಮದು ಒಕ್ಕೂಟ ವ್ಯವಸ್ಥೆ ಇಡೀ ಪ್ರಪಂಚಕ್ಕೆ ಮಾದರಿ ಅಂತ ಹೇಳಬಹುದು. ಭಾರತದ ಒಕ್ಕೂಟ ವ್ಯವಸ್ಥೆ, ಇಷ್ಟು ಭಾಷೆಗಳು, ಇಷ್ಟು ಸಂಸ್ಕೃತಿಗಳು, ಇಷ್ಟು ಆಹಾರ ವೈವಿಧ್ಯತೆ, ವೈಚಾರಿಕ ವೈವಿಧ್ಯತೆ, ಧರ್ಮ ವೈವಿಧ್ಯತೆ, ಜಾತಿಗಳ ವೈವಿಧ್ಯತೆ, ಇವೆಲ್ಲವುಗಳ ನಡುವೆ ಒಂದಾಗಿ ನಾವು ಮುಂದೆ ಸಾಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಅದು ಭಾರತ ದೇಶ ಮಾತ್ರ. ಇಷ್ಟೊಂದು ವೈವಿಧ್ಯತೆಯನ್ನ ಇಟ್ಕೊಂಡು ಯಾರೂ ಕೂಡ ಒಂದು ಒಕ್ಕೂಟವಾಗಿ ಪ್ರಪಂಚದಲ್ಲಿ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಧ್ಯ ಇಲ್ಲ. ಅದು ಪ್ರಪಂಚಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟಿರುವಂತಹದ್ದು ಭಾರತ ದೇಶ. ನಮ್ಮ ಶಕ್ತಿನೇ ನಮ್ಮ ವೈವಿಧ್ಯತೆ. ಅದು ಯಾವ ಭಾಷೆ ಇರಬಹುದು, ಸಂಸ್ಕೃತಿ ಇರಬಹುದು, ಆಚಾರ ವಿಚಾರ ಇರಬಹುದು, ನಂಬಿಕೆಗಳಿರಬಹುದು, ಜೀವನ ಶೈಲಿಗಳಿರಬಹುದು, ಇವೆಲ್ಲ ಕೂಡ ನಮ್ಮ ದೇಶದ ವೈವಿಧ್ಯತೆಯೇ ನಮ್ಮ ಆಸ್ತಿ. ವೈವಿಧ್ಯತೆಯನ್ನ ಸಂಭ್ರಮಿಸ್ತಕ್ಕಂತಹದ್ದು ನಮ್ಮ ಸಂವಿಧಾನ. ಪ್ರತಿಯೊಂದನ್ನು ಕೂಡ, ಪ್ರತಿಯೊಬ್ಬರನ್ನು ಕೂಡ ಗೌರವಿಸಬೇಕು ಅಂತ ಸಂವಿಧಾನ ನಮ್ಗೆ ಪಾಠ ಮಾಡುತ್ತೆ. ಆದ್ರೆ ಇವತ್ತು ದೇಶದಲ್ಲಿ ಒಂದೇ ಭಾಷೆ, ಒಂದೇ ರೀತಿ, ಒಂದೇ ಸಂಸ್ಕೃತಿ, ಒಂದೇ ಧರ್ಮ, ಇವೆಲ್ಲವುಗಳನ್ನ ಬಲವಂತವಾಗಿ ನಮ್ಮ ಮೇಲೆ ಹೇರುವಂತ ಕೆಲಸ ನಡೀತಾ ಇರೋದು ಕೂಡ ಸಂವಿಧಾನಕ್ಕೆ ತದ್ವಿರುದ್ಧ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಕನ್ನಡ ಭಾಷೆಯ ಮೇಲೆ ನಿರಂತರವಾಗಿ ಕೇಂದ್ರ ಸರ್ಕಾರ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ನಮ್ಮ ಭಾಷೆಯನ್ನ ಹತ್ತಿಕ್ಕಿ ಬಲವಂತವಾಗಿ ನಮ್ಮ ಮೇಲೆ ಹಿಂದಿಯನ್ನ ಏರ್ತಕ್ಕಂತ ಪ್ರಯತ್ನಗಳು ಇನ್ನಷ್ಟು ಹೆಚ್ಚಾಗ್ತಾ ಇದೆ ವ್ಯವಸ್ಥಿತವಾಗಿ. ಆದ್ರೆ ಇವತ್ತು ವ್ಯವಸ್ಥಿತವಾಗಿ ನಮ್ಮ ಭಾಷೆಯನ್ನ ಹತ್ತಿಕ್ಕತಕ್ಕಂತ ಕೆಲಸ ದುಸ್ಸಾಹಸಕ್ಕೆ ಮತ್ತೊಮ್ಮೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ಕೇಂದ್ರ ಸರ್ಕಾರ ಮಾಡ್ತಾ ಇರೋದ್ರ ಬಗ್ಗೆನೂ ನಾವು ಎಚ್ಚೆತ್ತುಕೊಳ್ಬೇಕು. ಅದು ಕೂಡ ಸಂವಿಧಾನಕ್ಕೆ ಮಾಡ್ತಕ್ಕಂತಹ ಗೌರವ ಅಲ್ಲ. ಭಾಷೆ ಸಂಸ್ಕೃತಿಯ ಮೇಲೆ ದಾಳಿ ಆದ್ರೆ ಮತ್ತೊಂದು ಕಡೆ ನಮ್ಮಂತಹ ಪ್ರಗತಿಪರ ರಾಜ್ಯಗಳು ನಮ್ಮ ಆರ್ಥಿಕ ಶಕ್ತಿಯನ್ನ ಕುಂದಿಸುವಂತಹ ವ್ಯವಸ್ಥಿತ ಪ್ರಯತ್ನವನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕರ್ನಾಟಕ ಒಂದು ರೀತಿ ದೇಶಕ್ಕೆ ಕೊಡುಗೆಯನ್ನ ಕೊಡ್ತಕ್ಕಂತಹ ಅಕ್ಷಯ ಪಾತ್ರೆ ಕರ್ನಾಟಕ ಅಂತ ಹೇಳಬಹುದು. ನಾವು ಇಲ್ಲಿ ಆಗ್ತಕ್ಕಂತ ಉತ್ಪಾದನೆ, ಇಲ್ಲಿಂದ ಬರ್ತಕ್ಕಂತಹ ಆದಾಯ ಇವತ್ತು 4 ಬಡ ರಾಜ್ಯಗಳಿಗೆ ಸಹಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ನಡೀಲಿಕ್ಕೆ. ಕರ್ನಾಟಕದ ಆದಾಯ ಬಹಳ ದೊಡ್ಡ ಪಾತ್ರವನ್ನ ವಹಿಸಿದೆ. ಆದ್ರೆ ಕರ್ನಾಟಕಕ್ಕೆ ತನ್ನ ಪಾಲು ಸಿಗಬೇಕಾದಾಗ ನಿರಂತರವಾಗಿ ಕಳೆದ 10 ವರ್ಷದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ. ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ನಮಗೆ ಅನುದಾನ ಸಿಗ್ತಾ ಇಲ್ಲ. ಕೇಂದ್ರದಿಂದ ಬರಬೇಕಾದಂತಹ ಅನುದಾನಗಳು ನಮಗೆ ಬರ್ತಾ ಇಲ್ಲ. ಸಾಲದಕ್ಕೆ ಹಣಕಾಸು ಆಯೋಗವನ್ನ ಮುಂದಿಟ್ಕೊಂಡು ಕರ್ನಾಟಕದ ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲನ್ನ ದಿನೇ ದಿನೇ ಕಡಿಮೆ ಮಾಡೋದರ ಮುಖಾಂತರ ನಮ್ಮ ಶಕ್ತಿಯನ್ನ ಕುಂದಿಸಿ ನಮ್ಮನ್ನು ಕೂಡ ಒಂದು ರೀತಿ ಕಪಿಮುಷ್ಟಿಗೆ ತೆಗೆದುಕೊಳ್ತಕ್ಕಂತ ಪ್ರಯತ್ನ ನಡೀತಾ ಇದೆ. ಹೋದ ಹಣಕಾಸು ಆಯೋಗದವರು ನಮ್ಮ ರಾಜ್ಯದ ಪಾಲು ತೆರಿಗೆಯಲ್ಲಿ ನಮ್ಮ ಪಾಲನ್ನ 23% ಕಡಿತ ಮಾಡಿ ಇವತ್ತು ಕರ್ನಾಟಕವನ್ನ ಆರ್ಥಿಕ ಸಂಕಷ್ಟದ ಕಡೆಗೆ ದೂಡುವಂತಹ ಪ್ರಯತ್ನ ಮಾಡಿದ್ದಾರೆ.
ಈಗ ಮತ್ತೊಂದು ಹಣಕಾಸು ಆಯೋಗ ತನ್ನ ವರದಿಯನ್ನ ಕೊಡುವಂತ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಕಳೆದ ಬಾರಿ ಏನಿತ್ತು, ಕನಿಷ್ಠ ಅಷ್ಟಾದ್ರೂ ತೆರಿಗೆಯಲ್ಲಿ ನಮ್ಮ ಪಾಲು ಕೊಡುವಂತ ಕೆಲಸ ಮಾಡಬೇಕು. ಅದಕ್ಕಿಂತ ಹೆಚ್ಚಿಗೆ ನಮ್ಮ ಪಾಲನ್ನ ಕೊಡಬೇಕು. ಯಾಕಂದ್ರೆ ದೇಶಕ್ಕೆ ಆದಾಯ ಕೊಡುಗೆ ಕೊಡ್ತಕ್ಕಂಥದ್ರಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ 1ನೇ ಸ್ಥಾನದಲ್ಲಿದೆ. ನಮ್ಮಿಂದ ಎಲ್ಲವನ್ನ ಪಡೆದುಕೊಂಡು ನಮಗೆ ಏನು ಇಲ್ಲದಂತೆ ಅನ್ಯಾಯ ಮಾಡುವುದನ್ನ ನಿಲ್ಲಿಸಬೇಕು. ಕೇಂದ್ರದ ತೆರಿಗೆಯಲ್ಲಿ ನಮ್ಮ ಕೊಡುಗೆ ಗುರುತಿಸಬೇಕು. ನಾವು ಕಟ್ಟಿದ ತೆರಿಗೆಯಲ್ಲಿ ನಮ್ಮ ಪಾಲು ನಮಗೆ ಸಿಗಬೇಕು ಅಂದ್ರೆ ಈ ಹಿಂದೆ ನಮಗೆ ಏನ್ ಪಾಲು ಬರ್ತಾ ಇತ್ತು ಅದಕ್ಕಿಂತ ಹೆಚ್ಚಿಗೆ ಕೊಡುವಂತಹದ್ದು. ಅಂದ್ರೆ ಹಿಂದೆ 10 ವರ್ಷಗಳ ಹಿಂದೆ UPA ಸರ್ಕಾರ ಇದ್ದಾಗ ಶಿಫಾರಸು ಮಾಡಿದರ ಪ್ರಕಾರ ಕರ್ನಾಟಕಕ್ಕೆ 4.7 ಭಾಗ ನಮಗೆ ತೆರಿಗೆಯಲ್ಲಿ ನಮ್ಮ ಪಾಲು ಸಿಗ್ತಾ ಇತ್ತು. ಈ ಬಾರಿ 4.7ಕ್ಕಿಂತ ಹೆಚ್ಚು ಪಾಲನ್ನ ಕರ್ನಾಟಕಕ್ಕೆ ಕೊಟ್ಟಲ್ಲಿ ಮಾತ್ರ ನಮ್ಮ ಅನ್ಯಾಯಕ್ಕೆ ಸರಿದೂಗಿಸಿದಾಗೆ ಆಗುತ್ತೆ. ಅದಕ್ಕಿಂತ ಏನೇ ಕಡಿಮೆ ಮಾಡಿದ್ರು ಕೂಡ ನಮಗೆ ಅನ್ಯಾಯ. ಈ ಅನ್ಯಾಯವನ್ನ ಕೇಂದ್ರ ಸರ್ಕಾರ ಮಾಡಬಾರದು. ರಾಜ್ಯಗಳಿಗೆ ಅನ್ಯಾಯ ಮಾಡಿದ್ರೆ ಅದು ದೇಶಕ್ಕೂ ಒಳ್ಳೇದಾಗೋದಿಲ್ಲ. ರಾಜ್ಯಗಳು ಸಂಪದ್ಭರಿತವಾಗಿ ಸ್ವತಂತ್ರವಾಗಿ ಸ್ವಾಯತ್ತತೆಯಿಂದ ಕೆಲಸ ಮಾಡಿದ್ರೆ, ರಾಜ್ಯಗಳು ಪ್ರಗತಿಯನ್ನ ಸಾಧಿಸಿದ್ರೆ ದೇಶನು ಪ್ರಗತಿಯನ್ನ ಸಾಧಿಸುತ್ತೆ. ರಾಜ್ಯಗಳ ಶಕ್ತಿಯನ್ನ ಕುಂದಿಸಿ ದೇಶ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ದೇಶ ಶಕ್ತಿಯುತವಾಗಿರ್ಬೇಕು ಅಂತ ಹೇಳಿದ್ರೆ ರಾಜ್ಯಗಳು ಶಕ್ತಿಯುತವಾಗಿರ್ಬೇಕು. ರಾಜ್ಯಗಳನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ದೇಶವನ್ನ ಶಕ್ತಿಯುತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಂತ ರಾಜ್ಯಗಳು ಅಭಿವೃದ್ಧಿಯ ಪಥದಲ್ಲಿ ದಾಪುಗಾಲು ಹಾಕಿದರೆ ಅದರಿಂದ ದೇಶವೂ ಕೂಡ ದಾಪುಗಾಲು ಆಗ್ತದೆ. ಅಭಿವೃದ್ಧಿಯ ಪಥದಲ್ಲಿ ಕನ್ನಡಿಗರ ಆದಾಯ ಹೆಚ್ಚಾದ್ರೆ ದೇಶದ ಆದಾಯ ಹೆಚ್ಚಾಗುತ್ತೆ, ಕೇಂದ್ರ ಸರ್ಕಾರಕ್ಕೂ ಆದಾಯ ಹೆಚ್ಚಿಗೆ ಬರುತ್ತೆ. ಹಾಗಾಗಿ ಕರ್ನಾಟಕದಂತಹ ರಾಜ್ಯಗಳು, ಪ್ರಗತಿಪರ ರಾಜ್ಯಗಳು, ದೇಶದಲ್ಲಿ ತಲೆ ಆದಾಯದಲ್ಲಿ 1ನೇ ಸ್ಥಾನದಲ್ಲಿರ್ತಕ್ಕಂತಹ ರಾಜ್ಯ ಕರ್ನಾಟಕ. ಇದು ದೇಶಕ್ಕೆ ಚಿನ್ನದ ಮೊಟ್ಟೆಯನ್ನ ಇಡ್ತಕ್ಕಂತಹ ಕೋಳಿ ನಮ್ಮ ನಾಡು ಕರ್ನಾಟಕ. ಇಂಥವುಗಳಿಗೆ ಪ್ರೋತ್ಸಾಹ ಮಾಡಬೇಕೇ ಹೊರತು ಯಾವತ್ತಿಗೂ ಕೂಡ ಇಂಥ ರಾಜ್ಯಗಳನ್ನ ಹಿಂದೆ ಎಳೆಯತಕ್ಕಂತ ಕೆಲಸ ಮಾಡಬಾರದು. ಒಕ್ಕೂಟ ಸುಭದ್ರವಾಗಿರ್ಬೇಕಾದ್ರೆ ರಾಜ್ಯಗಳ ಹಕ್ಕನ್ನ ಕಾಪಾಡಬೇಕು. ಇವತ್ತು ರಾಜ್ಯಗಳ ಹಕ್ಕನ್ನ ತುಳಿದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕಿತ್ತು ಎಸೆದು ರಾಜ್ಯಗಳಿಗೂ ಅನ್ಯಾಯ, ಅದರ ಮೇಲೆ ನಂಬಿ ಬದುಕುತ್ತಾ ಇದ್ದಂತ ಬಡವರಿಗೂ ಕೂಡ ಅನ್ಯಾಯ ಮಾಡುವಂತ ಕೆಲಸವನ್ನ ನಾವು ಖಂಡಿಸೋದಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಇದನ್ನ ಹಿಂಪಡೆದು ಈಗ ಮಾಡಿರ್ತಕ್ಕಂತ ಕಾಯ್ದೆಯನ್ನ ಹಿಂಪಡೆದು ಮತ್ತೊಮ್ಮೆ ಮನ್ರೇಗಾ ಕಾಯ್ದೆಯನ್ನ ಜಾರಿ ಮಾಡಬೇಕು ಅಂತಾನು ಕೂಡ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಇವೆಲ್ಲ ಯಾಕೆ ಈ ಸಂದರ್ಭದಲ್ಲಿ ಪ್ರಸ್ತಾಪ ಅಂದ್ರೆ ಇವೆಲ್ಲವೂ ನಮ್ಮ ಒಕ್ಕೂಟ ನಾವು ಇಂತಹ ರಾಜ್ಯವಾಗಿ, ದೇಶಕ್ಕೆ ಮಾದರಿ ರಾಜ್ಯವಾಗಿ, ದೇಶದಲ್ಲಿ ಅತ್ಯಂತ ಸಂಪದ್ಭರಿತ ರಾಜ್ಯವಾಗಿ ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡೋದು ಕೂಡ ಸಂವಿಧಾನದ ರಕ್ಷಣೆ ಹೌದು. ಇಂತಹ ಸಂದರ್ಭದಲ್ಲಿ ಈ ಸವಾಲುಗಳನ್ನ ಮೆಲುಕು ಹಾಕುತ್ತಾ ಇದರ ಬಗ್ಗೆ ನಾವು ಜಾಗೃತರಾಗಬೇಕಾಗುತ್ತೆ. ಇಲ್ಲ ಅಂದ್ರೆ ನಮ್ಮಂತ ರಾಜ್ಯಗಳಿಗೆ ಅನ್ಯಾಯ ಕಟ್ಟಿಟ್ಟ ಬುದ್ಧಿ ಆಗ್ಬಿಡುತ್ತೆ, ಕಾಯಂ ಆಗ್ಬಿಡುತ್ತೆ. ನಾವು ಎಲ್ಲಿವರೆಗೂ ಎಚ್ಚೆತ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ಈ ಅನ್ಯಾಯ ನಿಲ್ಲೋದಿಲ್ಲ. ಇಂತಹ ಗಣರಾಜ್ಯದ ದಿನ, ಗಣರಾಜ್ಯದ ಸುಭದ್ರತೆಗಾಗಿ ಒಕ್ಕೂಟ ವ್ಯವಸ್ಥೆಯನ್ನ ಮತ್ತಷ್ಟು ಸುಭದ್ರಗೊಳಿಸಲಿಕ್ಕೆ ನಾವು ಪ್ರತಿಯೊಬ್ಬರೂ ಕೂಡ ಜಾಗೃತರಾಗಬೇಕಾದಂತ ಅವಶ್ಯಕತೆ ಇದೆ. ಆ ದಿಕ್ಕಿನಲ್ಲಿ ಇಂದು ನಾವೆಲ್ಲರೂ ಕೂಡ ನಮ್ಮ ಬದ್ಧತೆಯನ್ನು ಪ್ರದರ್ಶನ ಮಾಡೋಣ. ಸಂವಿಧಾನದ ರಕ್ಷಣೆಗೆ, ಸ್ವಾತಂತ್ರ್ಯದ ರಕ್ಷಣೆಗೆ,
ಹಾಗೂ ಸಾಮಾಜಿಕ ನ್ಯಾಯದ ರಕ್ಷಣೆಗೆ ಮತ್ತು ಒಕ್ಕೂಟ ವ್ಯವಸ್ಥೆಯ ಸುಭದ್ರತೆಗೆ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಳ್ಳೋದ್ರ ಮುಖಾಂತರ ಅರ್ಥಪೂರ್ಣವಾಗಿ ಗಣರಾಜ್ಯೋತ್ಸವವನ್ನ ಆಚರಿಸೋಣ ಅಂತ ಹೇಳುತ್ತಾ ಜಿಲ್ಲಾಡಳಿತದವರು ಯಥಾ ಪ್ರಕಾರ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನ ಸಲ್ಲಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತಾ ನನ್ನ 4 ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು. ಗಣರಾಜ್ಯೋತ್ಸವದ ಈ ಸಂದರ್ಭ